ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ತೆಗೆದುಕೊಂಡಂತಹ ನಿರ್ಧಾರಗಳಿಗೆ ಪ್ರತಿಯಾಗಿ ಪಾಕಿಸ್ತಾನದವರು ಕೂಡ ನಮ್ಮ ಹತ್ರ 150 ಕ್ಷಿಪಣಿಗಳು ರೆಡಿ ಇದೆ, ನಾವು ಯಾವಾಗ ಬೇಕಾದರೂ ಉಡಾಯಿಸಬಹುದು ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ಪಾಕಿಸ್ತಾನ ಸೇನೆಯಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 2000ಕ್ಕೂ ಹೆಚ್ಚು ಪಾಕಿಸ್ತಾನದ ಸೇನಾಧಿಕಾರಿಗಳು ಮತ್ತು ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಪಾಕಿಸ್ತಾನ ಸೇನಾಧಿಕಾರಿಗಳ ಮತ್ತು ಸೈನಿಕರ ರಾಜೀನಾಮೆಯಿಂದ ಪಾಕ್ ಸೇನೆಯ ಮನೋಸ್ಥೈರ್ಯ ಕುಗ್ಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನದ ಸೇನೆಯ ಅಶಿಸ್ತು ಏನಿದೆ, ನಾಟ್ ಎ ಡಿಸಿಪ್ಲಿನ್ಡ್ ಆರ್ಮಿ ಪಾಕಿಸ್ತಾನ ಸೇನೆ. ಸೊ ಅದಕ್ಕೆ ಇದು ಮತ್ತೊಂದು ಸಾಕ್ಷಿ. ಯುದ್ಧದ ಮಾತುಗಳನ್ನು ಆಡ್ತಾ ಇರುವಂತಹ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಆಗಿರುವಂತಹ ಈ ಬೆಳವಣಿಗೆಗಳು ಸಹಜವಾಗಿಯೇ ಪಾಕಿಸ್ತಾನದ ಸೇನೆಯ ಮನೋಬಲವನ್ನು ಕುಗ್ಸೋದ್ರಲ್ಲಿ ಸಂಶಯ ಇಲ್ಲ. ಪಾಕಿಸ್ತಾನ ಸೇನೆಯ ಮುಖ್ಯಸ್ಥರು ಈ ಹಿಂದೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟೇ ಪಹಲ್ಗಾಮ ದಾಳಿಯ ಹಿಂದಿನ ಪ್ರಚೋದನೆ ಆಗಿರಬಹುದು ಅಂಥೇಳಿ ವಿಶ್ಲೇಷಣೆ ಮಾಡಲಾಗ್ತಿತ್ತು. ಪಾಕಿಸ್ತಾನ ಸೇನೆಯ ಮುಖ್ಯಸ್ಥರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಭಾಷಣವನ್ನು ಮಾಡಿದ್ರು. ನಾವು ಮುಸಲ್ಮಾನರು, 2 ರಾಷ್ಟ್ರಗಳ ಸಿದ್ಧಾಂತ, 2 ರಾಷ್ಟ್ರಗಳ ಥಿಯರಿ ಯಾಕೆ ಹುಟ್ಕೊಳ್ತು, 2 ರಾಷ್ಟ್ರಗಳು ಯಾಕಾದವು ಎನ್ನುವಂಥದ್ದು, ಅದರ ಬಗ್ಗೆ ಕೂಡ ಮಾತನಾಡಿದ್ರು. ನಾವು ನಮ್ಮ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಭಾಷಣವನ್ನು ಮಾಡಿದಂತಹ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥರು ಈಗ ಯುದ್ಧದ ಮಾತುಗಳು ಶುರುವಾದ ಬಳಿಕ ಅಲ್ಲಿ ಈಗ ಪಾಕಿಸ್ತಾನ ಸೇನೆಯಲ್ಲಿ ರಾಜೀನಾಮೆಯ ಪರ್ವ ಶುರುವಾಗಿರುವಂಥದ್ದು. ಸೇನಾಧಿಕಾರಿಗಳು ಮತ್ತು ಸೈನಿಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಸ್ಪಷ್ಟವಾಗಿದೆ ಏನು ಅಂತ ಹೇಳಿದ್ರೆ, ಭಾರತದ ಜೊತೆಗೆ ಪಾಕಿಸ್ತಾನ ತಾನು ಮಾಡಿದಂತಹ ಯಾವ ಯುದ್ಧಗಳಲ್ಲೂ ಕೂಡ ಗೆದ್ದಿಲ್ಲ. ಅದರಲ್ಲೂ ಕೂಡ 1971ರ ಯುದ್ಧ ಏನಿದೆ ಅದರಲ್ಲಿ ಪಾಕಿಸ್ತಾನ ತನ್ನ ಪೂರ್ವ ಬಂಗಾಳ ಪ್ರದೇಶವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಹೊಸ ರಾಷ್ಟ್ರದ ಉದಯಕ್ಕೂ ಕೂಡ ಕಾರಣ ಆಯಿತು ಅದು. ಸೊ ಪಾಕಿಸ್ತಾನದವರಿಗೆ ಗೊತ್ತಿದೆ ಪರಿಸ್ಥಿತಿ ಏನು ಅಂಥೇಳಿ. ಕಾರ್ಗಿಲ್ ಯುದ್ಧದಲ್ಲಿ ಸೋತರು, ಅದಕ್ಕಿಂತ ಮುಂಚಿನ ಯುದ್ಧಗಳಲ್ಲೂ ಕೂಡ ಪಾಕಿಸ್ತಾನದವರು ಸೋತರು. ಪಾಕಿಸ್ತಾನದ ಬಳಿ ಈಗ ನಿನ್ನೆ ಅಲ್ಲಿಯ ನಾಯಕರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಮ್ಮ ಬಳಿ 150 ಕ್ಷಿಪಣಿಗಳಿವೆ, ನಾವು ಕೂಡ ಯುದ್ಧಕ್ಕೆ ರೆಡಿ, ನಮ್ಮ ಹತ್ರನೂ ಯುದ್ಧ ವಿಮಾನ ಇದೆ, ನಾವು ಫೈಟ್ ಮಾಡ್ತೀವಿ ಅಂಥೇಳಿ. ಬಟ್ ಯುದ್ಧಗಳು ಅಷ್ಟು ಸುಲಭದಲ್ಲಿ ನಡೆಯಲ್ಲ. ಒಂದು ವೇಳೆ ಯುದ್ಧ ಘೋಷಣೆ ಆದರೆ, ಒಂದು ವೇಳೆ ಭಾರತವೇ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿದ್ರೆ ಪಾಕಿಸ್ತಾನ ಲೆಕ್ಕಕ್ಕೂ ಸಿಗಲ್ಲ ಅಂಥ ಪರಿಸ್ಥಿತಿಗೆ ಬಂದು ಹೋಗ್ಬಿಡುತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಒಂದು ಆಲ್ರೆಡಿ ಆರ್ಥಿಕತೆ ಹದಗೆಟ್ಟಿದೆ. ಪಾಕಿಸ್ತಾನ ಸುಧಾರಿಸಲಾಗದ ಮಟ್ಟಿಗೆ ಪಾಕಿಸ್ತಾನದವರೇ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಏನಾದರೂ ಯುದ್ಧಕ್ಕೆ ಏನಾದರೂ ಮುಂದಾದರೆ ಅದರ ಪರಿಸ್ಥಿತಿ ಏನಾಗ್ಬೋದು. ಸೊ ಅಲ್ಲಿಯ ಸೈನಿಕರಿಗೂ ಕೂಡ ಈಗ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂಥವರಿಗೆ ಯಾವ ಆತಂಕಗಳು ಕೂಡ ಇರಲ್ಲ. ಆತಂಕ ಇರುವಂಥದ್ದು ತಳಮಟ್ಟದಿಂದ ಶುರುವಾಗುತ್ತೆ ಆತಂಕ. ಆದರೆ ಏನಾಗುತ್ತೆ ಅಂತೇಳಿ. ಸೊ ಪಾಕಿಸ್ತಾನದಲ್ಲೂ ಕೂಡ ಅಂಥದ್ದೊಂದು ಆತಂಕ ಶುರುವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ.